ಇದೇನಾದರೂ ಜಗ್ಗಿ ನೋಡಿಬಿಟ್ರೆ ಹಿಂಗೇನೋ ವಿಷಯ ಹೇಳ್ತೀನಿ ಗೊತ್ತಾ. ಒಂದು 5 to 6 years ಬ್ಯಾಕ್ ಎದಕ್ಕೆ ಹೋಗಿದ್ದೆ ಅಪ್ಪ ಲಿಪ್ಪೋ ಇದೆಲ್ಲ ಇದೆಯೋ ಹಿಂಗೆ ಏನು ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ರೆಡಿ ಆಗೋಣ ಅಂತ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ಅದೇನಂತ ನೋಡೋಣ ಬನ್ನಿ. ಆ್ಯಂಡ್ ಮರೆದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ. ಪೌಂಡ್ಸ್ ಲೈಟ್ ಮಾಯ್ಶ್ಚರೈಸರ್ ಅಲ್ಲ, ಇದು ಬಾಕ್ಸಲ್ಲಿ ಏನಿದೆ ಅಂದರೆ ಟಡಾ ಹೋಮ್ ಮೇಡ್ ಅರಿಶಿನ. ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ. ಇಫ್ ಪಾಸಿಬಲ್ ನಾನು ತುಂಬ ಟ್ರೈ ಮಾಡ್ತೀನಿ ಇದನ್ನು ಹೊಸದಾಗಿ, ಇದು ಖಾಲಿ ಆಗಲಿ. ಆ್ಯಂಡ್ ಇದು ಬಂದು ಹಿಮಾಲಯಾಸ್ ಕ್ಲಿಯರ್ ಕಾಂಪ್ಲೆಕ್ಷನ್ ಬ್ರೈಟ್ನಿಂಗ್ ಡೇ ಕ್ರೀಮ್. ಖಾಲಿ ಆಗಿದೆ, ಬಟ್ ಇಟ್ಸ್ ನಾಟ್ ಅ ಡೇ ಕ್ರೀಮ್, ಇಟ್ಸ್ ಮುಲ್ತಾನ್ ಮಟ್ಟಿ. ಸಿ ನಾವು ಇವಾಗ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡೋಣ. ಓಕೆ, ಸೊ ಡನ್. ರೈಟ್ ನೌ ಐ ಡೋಂಟ್ ಹ್ಯಾವ್ ಅ ಟೈಮ್ ಟು ಟೇಕ್ ಅನದರ್ ಪ್ಲೇಟ್ ಆ್ಯಂಡ್ ಆಲ್. ಸಿಂಪ್ಲಿ ಪುಟ್ ಇಟ್ ಆನ್ ಹಿಯರ್ ಓನ್ಲಿ. ನಂದು ಆಯಿಲಿ ಸ್ಕಿನ್, ಸೊ ಹಾಗೆ ನಾನು ಮುಲ್ತಾನ್ ಮಟ್ಟಿ ಯೂಸ್ ಮಾಡ್ತಾ ಇದ್ದೀನಿ. ಸಾಕಲ್ವಾ? ಸೊ ಇದಕ್ಕೆ ಏನಾದರೂ ಯೂಸ್ ಮಾಡ್ಕೊಳ್ಳಿ, ಹಾಲು, ಲೆಮನ್, ನೀರು, ಎನಿಥಿಂಗ್ ಯು ವಾಂಟ್. ಸ್ಕಿನ್ ಮಾತ್ರ ಬ್ರೈಟ್ ಆ್ಯಂಡ್ ಗ್ಲೋ ಆಗುತ್ತೆ. ನಾನಿಲ್ಲಿ ಮೊಸರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊನೂ ಯೂಸ್ ಮಾಡ್ಬೋದು, ನಿಂಬೆಹಣ್ಣು ಯೂಸ್ ಮಾಡ್ಬೋದು. ಏನಕ್ಕೆ ಹಿಂಗೆ ಕಲಿಸ್ತಾ ಇದ್ದಾಳೆ ಅನ್ಕೋಬೇಡಿ, ಒಂದು ಕೈಯಲ್ಲಿ ಮೊಬೈಲ್ ಇತ್ತು, ಸೊ ಹಂಗಾಗಿ ಈ ಥರ ಕಾಣ್ತಾ ಇದೆ. ಸೊ ಇವಾಗ ಪ್ಯಾಕ್ ರೆಡಿ ಆಯಿತು, ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಬಿಫೋರ್ ದಟ್ ನಾನು ಸಿಂಪಲ್ ಅಂತ ಕ್ರೀಮ್ ಯೂಸ್ ಮಾಡ್ತೀನಿ. ಫೇಸ್ ಪ್ಯಾಕ್ಗೆ ಬಿಫೋರ್ ದಟ್ I am not setting any background. It is typical Indian background. Check. ಎದ್ದ ತಕ್ಷಣ ದೇವ್ರ ಮುಖ ನೋಡೋಕ್ಕೆ ಬಾಬಾ ಇದ್ದಾರೆ. ಆ್ಯಂಡ್ ಟವಲ್, ಒಂದು ಜಾಕೆಟ್, ಒಂದು ಪ್ಯಾಂಟ್. ಆ್ಯಂಡ್ ದೀಸ್ ಆರ್ ಮೈ ಬುಡೀಸ್, ನಾಟ್ ಮೈನ್. ಮೈ ಕಿಡೀಸ್ ಚಿನ್ನಮ್ಮಂದು ಎಲ್ಲ ಗೊಂಬೆ. ಇದರಲ್ಲಿರೋದು ನಂದಿರೋದಲ್ಲಿದೆ. ಮೇಲೆ ಮಲಗಿಸಿದ್ದೀನಿ. ಅದು ಜಾಗ ಇಲ್ಲ ಅಂತ ಮೇಲೆ ಮಲಗಿಸಿದ್ದೀನಿ. ಕ್ಯಾನ್ ಸಿ. ಬಟ್ ಇವು ಎಲ್ಲ ಇವಾಗ ಬರ್ತಡೆಗೆ ಬಂದಿರೋ ಗಿಫ್ಟ್ಸ್, ಅವೆಲ್ಲ ಕೆಳಗಡೆ ಇದಾವೆ. I'm going to a marriage evening, so I'm getting ready for that evening. So I'm getting ready. ಏನಕ್ಕೆ ಈ ಥರ ಉಜ್ಜೋದು ಅಂದರೆ, ಇನ್ ಕೇಸ್ ಏನಾದರೂ ಚಿಕ್ಕದು ಪೋರ್ಸ್ ಅಥವಾ ಚಿಕ್ಕದು ಮೊಳಕೆ ಥರ ಗುಳ್ಳೆ ಸ್ಟಾರ್ಟ್ ಆಗಿರುತ್ತಲ್ಲ, ಅದೆಲ್ಲ ಹೋಗುತ್ತೆ ಅಂತ. ನೈಸಾಗಿ ಹಿಂಗೆ ಮಾಡಿದ್ರೆ ಎವ್ರಿ ಟೈಮ್ ನಾವು ಪಾರ್ಲರ್ಗೆ ಹೋಗಿ ಕೂತ್ಕೋಬೇಕಾಗುತ್ತೆ. ಬೆಟರ್ ನಾವು ಚೆನ್ನಾಗಿ ಮನೇಲಿ ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ನು ಬ್ರೈಟ್ ಆಗುತ್ತೆ. ಆಚೆ ಹೋಗೋದು ನೆಸೆಸಿಟಿನೂ ಇರಲ್ಲ ಪಾರ್ಲರಿಗೆ. ಯಾಕಂದರೆ ಹಿಂಗೆ ಸ್ಲೋ ಆಗಿ ಮಾಡಿ ನಿದ್ದೆ
ಬೆಟರ್ ಹಿಂಗೆ ಮಾಡಿ. ನಾವೇನು ಸ್ಕ್ರಬ್ ತೊಗೊಂಡು ಉಸ್ತಾ ಇಲ್ಲ. ಇಟ್ಸ್ ಅವರ್ ಹ್ಯಾಂಡ್. ಇದು ನಮ್ಮ ಕೈಯಿಂದ ನಾವು ಮಾಡೋದು. ಸೊ ಹಂಗಾಗಿ ಯು ಕ್ಯಾನ್ ಯೂಸ್ ಪ್ರಾಪರ್ಲಿ ಆ್ಯಂಡ್ ಕ್ಲೀನಾಗಿ ಈ ಥರ ಮಾಡಿ ಫೇಸ್ ವಾಶ್ ಆಗುತ್ತೆ ಆ್ಯಂಡ್ ಸ್ಕ್ರಬ್ ಆಗುತ್ತೆ. 2 in 1 ವಿತಿನ್ 10 ಮಿನಿಟ್ಸಲ್ಲಿ ರೆಡಿ ಆಗಬೇಕಂದ್ರೆ ಇದೊಂಥರ ಒಳ್ಳೆ ಟಿಪ್ ಅಲ್ವಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ಚೆಕ್ ಮಾಡ್ತೀನಿ. Right. ಕೆಲವೊಂದು ಚಿಕ್ಕ ಬೇಬಿ ಹೇರ್ ಕಾಣ್ತಾ ಇದೆ. ಸೊ ರಿಮೂವ್ ಮಾಡ್ಕೊಳ್ಳೋಣ ಅಂತ ಕ್ರೀಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಯಾವ ಕ್ರೀಮ್ ಅಂತಾನು ಅಲೋವೆರಾ ಜೆಲ್ ಯೂಸ್ ಮಾಡ್ಬೋದು. ಬೇಬಿದು ಸಿಟೆಪಲ್ಲ ಕ್ರೀಮ್ ಯೂಸ್ ಮಾಡ್ತೀನಿ. ಹೇರ್ ರಿಮೂವ್ ಪೇನ್ ಆಗೋಲ್ಲ, ಚೆನ್ನಾಗಿ ರಿಮೂವ್ ಆಗುತ್ತೆ. ಇದೇನಾದರೂ ಜಗ್ಗಿ ನೋಡಿಬಿಟ್ರೆ ಬಿಕಾಸ್ ಬೇಬಿ ಪ್ರಾಡಕ್ಟ್ ನೀನು ಯೂಸ್ ಮಾಡ್ತಿದ್ದೀಯ ಅಂತ ಕೇಳ್ತಾರೆ. ಇಷ್ಟೇ ಇರೋದು ಇಲ್ಲ, ಬಟ್ ಬೇಬಿ ಹೇರ್ ಇದೆ. ಸೊ ಮೇಕಪ್ ಹಾಕಿದಾಗ ಚೆನ್ನಾಗಿ ಕಾಣಲ್ಲ ಅಂತ ರಿಮೂವ್ ಮಾಡ್ಕೋತಾ ಇದ್ದೀನಿ. ಓಕೆ, ನಿಮ್ಗೆ ಏನೊಂದು ವಿಷಯ ಹೇಳ್ತೀನಿ ಗೊತ್ತಾ? ಒಂದು 5 to 6 years ಬ್ಯಾಕ್ ಹೆದರ್ಕೋತಿದ್ದೆ. ಅಪ್ಪರ್ ಲಿಪ್ಪು ಇದೆಲ್ಲ ಇದೆ, ಅಯ್ಯೋ ಹೆಂಗೆ ಏನು ಅಂತ. ನಾಟ್ ನಾವು ಹೆದರ್ಕೊಂಡ್ರೂ ಅದು ಇನ್ಸೆಕ್ಯೂರ್ ಫೀಲ್ ಆಗ್ತಿತ್ತು. ಅಯ್ಯೋ ಮುಜ್ಜುಕರ ಎಲ್ಲರೂ, ಅಯ್ಯೋ ನನಗೊಬ್ಳಿಗೇದೇನು ಅಂತ. ಯಾವಾಗ ಔಟ್ ಆಫ್ ದ ಬಾಕ್ಸ್ ನಾನು ಎದ್ದು ಆಚೆ ಬಂದೆ ನೋಡಿ, ಅವಾಗ ಎಲ್ಲರಿಗೂ ಇರುತ್ತೆ. ಎಲ್ಲರೂ ರಿಮೂವ್ ಮಾಡ್ಕೊಂಡು ಬರ್ತಾರೆ, ಒಬ್ರು ಹೇಳ್ಕೊತಾರೆ, ಒಬ್ರು ಹೇಳ್ಕೊಳ್ಳಲ್ಲ. ಬಟ್ ಇವಾಗ ಹಂಗೇನಿಲ್ಲ. ಇಲ್ಲೇ ಒಬ್ಬ ಯೂಟ್ಯೂಬರ್ ಆಗಿ ನಾನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಆ್ಯಂಡ್ ಮೋರೋವರ್ ಅದಕ್ಕೆ ನಾನು ಸೊಲ್ಯೂಷನ್ ಹುಡ್ಕೋಬೇಕು. ಆಲ್ರೆಡಿ ನನಗೆ ಇಲ್ಲಿ ಕಡಿಮೆ ಆಗಿದೆ ಬಿಕಾಸ್ ನಾನು ಇದನ್ನು ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ? ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಇಲ್ಲೆಲ್ಲ ಕಡಿಮೆ ಆಗಿದೆ. ಇಲ್ಲಿ ಗ್ರೋತ್ ಎಲ್ಲ ಕಡಿಮೆ ಆಗಿದೆ. ಇಲ್ಲೊಂದು ಕಡೆ ಬರುತ್ತೆ, ಅಲ್ಲಿ ಒಂದೆರಡು ಶಾರ್ಟ್ ತೊಗೊಂಡ್ರೆ ಅದು ಕಂಪ್ಲೀಟ್ ಆಗುತ್ತೆ. ಇಲ್ಲೂ ಎಲ್ಲ ಕಡಿಮೆ ಇದೆ, ಇಲ್ಲೊಂದೆರಡು ಶಾರ್ಟ್ ತೊಗೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಹೇಳಿ, ನಾನು ನೆಕ್ಸ್ಟ್ ಅದ್ರ ಡಿಟೇಲಾಗಿ ಅದ್ರ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಕಂಪ್ಲೀಟ್ ನನ್ನ ಸೆಷನ್ ಕಂಪ್ಲೀಟ್ ಆದಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬೆಟರ್ ವೇಟ್ ಫಾರ್ ದಟ್ ಡೇ. ಸೊ ಇವಾಗ ಒಂದು ಸಿಂಗಲ್ ಇರೋದನ್ನು ಅರ್ಜೆಂಟಿಗೆ ಅಷ್ಟೇ ನಾನು ರಿಮೂವ್ ಮಾಡ್ತೀನಿ. ಇಲ್ಲಾಂದರೆ ನಾವು ಮಾಡಲ್ಲ, ಮಾಸ್ಕ್ ಹಾಕ್ಕೊಂಡು ಓಡಾಡ್ತೀವಿ ಆಚೆ ಹೋಗೋದಾದರೆ. ಇಲ್ಲಾಂದರೆ ಮನೇಲಿ ಹಂಗೇ ಇರ್ತೀನಿ, ಚಿಲ್ ನೋಡ್ಕೊತೀರ ನೋಡ್ಕೊಳ್ಳಿ ಅಂತ. ಓಕೆ, ಡೋಂಟ್ ಕೇರ್. ಮದುವೆ ಆಗಿದೆ ಅಂತ ನಾನು ಇಲ್ಲ, ಯಾವಾಗಿದ್ರೂ ಹಿಂಗೆ. ಫೇಸ್ ಕ್ಲೆನ್ಸಿಂಗ್ ಆ್ಯಂಡ್ ಮತ್ತು ಸ್ಕ್ರಬ್ ಆದಮೇಲೆ ಪ್ಯಾಕ್ನ ಹಾಕ್ತಾಯಿದ್ದೀನಿ. ಇದು ಅರಿಶಿನ ಮಾಮೂಲಿ, ಇದು ಅರಿಶಿನದ ಬೇರು ಬರುತ್ತಲ್ಲ ಅದು ಅಲ್ಲ. ಇದು ಕಸ್ತೂರಿ ಅರಿಶಿನ ಅಂತ ಫೇಸ್ಗೆ ಅಂತಲೇ ಸಿಗುತ್ತೆ. ಗ್ರಂಥಿಕೆ ಅಂಗಡಿ ಅಥವಾ ಕಿರಾಣಿ ಶಾಪು ಅಲ್ಲೆಲ್ಲ ಸಿಗುತ್ತೆ. ನನಗೆ ಗ್ರಂಥಿಕೆ ಅಂಗಡೀಲಿ ನಾನು ತೊಗೊಂಡಿದ್ದೆ ನಮ್ಮ ಮನೆ ಹತ್ರ. ಸೊ ತೊಗೊಂಡು ಚೆನ್ನಾಗಿ ಪುಡಿ ಮಾಡಿ ಆಮೇಲೆ ನಾನು ಗ್ರೈಂಡರ್ಗೆ ಹಾಕಿದ್ದು. ಅರಿಶಿನ ಮಾತ್ರ ಅಲ್ಟಿಮೇಟ್ ಗ್ಲೋ ಕೊಡುತ್ತೆ. ನಂಗೆ ಯಾವುದೇ ಪ್ರಾಬ್ಲಮ್ಮು ಅಥವಾ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ನಾನು ಕೇಳ್ದಂಗೆ ಎಷ್ಟೊಂದು ಜನಕ್ಕೆ ಆಗೋಲ್ಲ, ಹೀಟು ಅಂತಾರೆ. ಬಟ್ ನನಗೆ ಅರಿಶಿನ ಚೆನ್ನಾಗಿ ಒಗ್ಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಯಾವಾಗ ಬಾತ್ರೂಮ್ಗೆ ಸ್ನಾನಕ್ಕಂತ ಹೋಗ್ತೀನಲ್ಲ, ಫಸ್ಟ್ ಚಿಕ್ಕವಳಿಂದ ಅದು ರೂಢಿಯಾಗಿದೆ. ಒಂದು ಬಟ್ಲಲ್ಲಿ ಇಟ್ಕೊಂಡು ಅರಿಶಿನ ಹಚ್ಕೊಂಡು ಸ್ನಾನ ಮಾಡೋದು. ಆಮೇಲೆ ಆಫ್ಟರ್ ದಟ್ ನಾನು ಸೋಪ್ ಯೂಸ್ ಮಾಡೋ ಥರ ಆ ಥರದ್ದು ರೂಢಿ ಇತ್ತು. ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್
ಪ್ಯಾಕಿಗೂ ಅದನ್ನೇ ಯೂಸ್ ಮಾಡ್ತೀನಿ. ಹೆಚ್ಚಿಗೆ ಗ್ಲೋ ಕೊಡುತ್ತೆ. ಅರ್ಶಿನ ಜೊತೆ ಗಂಧನೂ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡ್ರಂತೂ ಅದು ಗೋಲ್ಡನ್ ಏನದು ಫೇಶಿಯಲ್ ಮಾಡಿಸ್ಕೋತಾರಲ್ಲ ಆ ಥರ ಎಫೆಕ್ಟ್ ಬರುತ್ತೆ. ಟ್ರೈ ಮಾಡಿ. ನಿಮಗೆ ಅರಿಶಿನ ಒಗ್ಗೋದಾದರೆ ನೀವು ಟ್ರೈ ಮಾಡಿ ಇದನ್ನು ಮನೇಲಿ. ರಿಸಲ್ಟು ಹೇಳಿ ಚೆನ್ನಾಗಿ ಬರುತ್ತೆ. ಅರಿಶಿನ ಆಗೋರು ಮಾತ್ರ ಇದನ್ನ ಯೂಸ್ ಮಾಡಿ. ಕೆಲವೊಬ್ರಿಗೆ ಹಾಕಿದ ತಕ್ಷಣವೇ ರಿಮೂವ್ ಮಾಡಿದ ತಕ್ಷಣ ಪಿಂಪಲ್ ಸ್ಟಾರ್ಟ್ ಆಗ್ತವೆ, ಇಲ್ಲಾಂದರೆ ರ್ಯಾಷಸ್ ಥರ ಚಿಕ್ಕ ಚಿಕ್ಕ ಗುಳ್ಳೆ ಥರ ಇಲ್ಲ ರೆಡ್ಡಿಶ್ ಆಗುತ್ತೆ ಸ್ಕಿನ್ನು. ಸೊ ಅವು ಅಂಥವ್ರು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾರಿಗೆ ಹೋಗುತ್ತೋ ಅವರು ಯೂಸ್ ಮಾಡಿ ಅಪ್ಲೈ ಮಾಡಿ. ಆಮೇಲೆ ಎಕ್ಸಸ್ ಉಳಿದಿತ್ತು ನನಗೆ ಎಷ್ಟೊಂದು ಅರಿಶಿನ ಉಳಿಯುತ್ತೆ ಕಲಿಸಿದಾಗ. ಸೊ ಅದನ್ನು ನಾನು ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡ್ತೀನಿ. ಯಾಕೆಂದರೆ ಮೋಸ್ಟ್ ಆಫ್ ದ ಡ್ರೆಸ್ ನಾನು ಸ್ಲೀವ್ಲೆಸ್ ಇರೋದ್ರಿಂದ ಸೊ ನಾನು ಅದನ್ನು ಅಂಡರ್ ಆರ್ಮ್ಸ್ಗೆ ಯಾವಾಗಲೂ ಯೂಸ್ ಮಾಡ್ತೀನಿ. ಆ್ಯಂಡ್ ಸೊ ಹಾಗಾಗಿ ನನಗದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಸೊ ಹಾಗಾಗಿ ನೀವು ಅದನ್ನು ಟ್ರೈ ಮಾಡ್ಬೋದು. ಗ್ಲೋ ಆಗುತ್ತೆ. ಆಮೇಲೆ ಬ್ಲ್ಯಾಕ್ ಸ್ಕಿನ್ ಆಗಿರುತ್ತಲ್ಲ ಸೊ ಅದು ಇಮಿಡಿಯೇಟಾಗಿ ರಿಮೂವ್ ಆಗುತ್ತೆ ಡೇ ಬೈ ಡೇ ಯೂಸ್ ಮಾಡ್ದಂಗೆ. ನೀವು ಟ್ರೈ ಮಾಡಿ ಮನೇಲಿ, ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಉಳಿದಿರೋದನ್ನು ಸ್ವಲ್ಪ ಹ್ಯಾಂಡ್ಗೆ 2 ಹ್ಯಾಂಡ್ಸ್ಗೆ ಹಾಕ್ಕೊಂಡೆ, ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡೆ. ಅಷ್ಟೊಂದು ಅದು ಪ್ಯಾಕ್ ಥರ ಅಪ್ಲೈ ಮಾಡಿಲ್ಲ, ಜಸ್ಟ್ ಹಾಕಿ ರಿಮೂವ್ ಮಾಡಿದೆ. ಇಷ್ಟೆಲ್ಲ ಸರ್ಕಸ್ ಮಾಡೋಷ್ಟರಲ್ಲೇ ಟೈಮ್ ಆಗೋಗಿತ್ತು. ಸೊ ರೆಡಿಯಾಗಿ ನಾನು ವಿಡಿಯೋ ತೊಗೊಳೋಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ಮದುವೆಗೆ ಹೋಗಿ ಬಂದು 11 ಗಂಟೆ ಏನಾಗಿತ್ತು ಆವಾಗ ನಾನು ರೆಡಿಯಾಗಿರೋ ವಿಡಿಯೋಸನ್ನು ತೋರಿಸ್ತಾ ಇದ್ದೀನಿ. ಈ ಗಡಿಬಿಡಿಲಿ ಹೋಗೋ ಅವಸರದಲ್ಲಿ ತಾಳಿ ಉಲ್ಟಾನೇ ಹಾಕೊಂಡ್ಬಿಟ್ಟಿದ್ದೀನಿ. ಇನ್ನೇನು ಹೋಗಿ ಬಂದಾಯ್ತಲ್ಲ ಮದುವೆಗೆ ಅಂತೇಳಿ ತಿರ್ಗಾ ಒಳಗಡೆ ಹಾಕ್ಕೊಂಡು ನಿಮ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸೀರೆನ ಅಮ್ಮ ಉಡಿಸಿದ್ದು. ನಂಗೆ ಇದುವರೆಗೂ ರೇಷ್ಮೆ ಸೀರೆ ಉಟ್ಕೊಳ್ಳೋಕೆ ಬರಲ್ಲ. ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿದ್ರು ಏನಾದರೂ ಒಂದು ಎಡವಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಅಮ್ಮ ಬಂದು ಟಕ್ ಅಂತ ಉಡಿಸಿ ರೆಡಿ ಮಾಡಿಬಿಡ್ತಾರೆ. ಮದುವೆ ಮನೇಲಿ ಊಟ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟುವಾಗ ಗುಮ್ಮ ಅಂತಂದು ಗುಮ್ಮ ಬೇಡ ಬೇಡ ಗುಮ್ಮ ಬೇಕಾ ಗುಮ್ಮ ಅಂತ ಹಾಕೋದ್ನ ಕೊಡಿಲ್ಲ. ಹೆಂಗೆ ತೋರ್ಸು. ಹ್ಯಾಪಿ ಟು ಯು ತೋರ್ಸು. ಹ್ಯಾಪಿ ಟು ಯು ಎಲ್ಲದೆ ಮಗಳ. ಹ್ಯಾಪಿ ಟು ಯು ಎಲ್ಲದೆ ಹ್ಯಾಪಿ ಟು ಯು. ನೀನು ಅಲ್ಲಿ ನೋಡ್ಕೊಂಡು ಹೇಳು ಏನದು. ಹ್ಯಾಪಿ ಟು ಯು ಹ್ಯಾಪಿ ಟು ಯು ಪಪ್ಪಾ. ಚಾವಿ. ಓ ಅಲ್ಲ ಅವಳ. ಓ ಅದೇ ಹೆಸರು ಬರ್ದಿರೋದು. ಇಲ್ಲಿ ಬರ್ದಿರೋದೇನು ಅದು. ಇಲ್ಲಿ ಬರ್ದಿರೋದೇನು ಅದು ಚಾವರಿ ಅಲ್ಲಪ್ಪ. ಸರಿಮಾ ಇಲ್ಲಿ ನೋಡಿ ತಿರುಗಿ. ಹಾಯ್ 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 ಫ್ರೆಂಡ್ಸ್. ಇರೋ 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 ಹಾಯ್ ಫ್ರೆಂಡ್ಸ್ ಏನು ಹೇಳು ಮಗನೇ. ಆ ಬೈಕ್ಗಳು ಹಾಕ್ಕೊಂಡಿರೋ ಬ್ಯಾಗ್ ರೆಟ್ರೋ ಸ್ಟೈಲ್ ನಿಂತ್ಕೊಂಡಿರ್ತಾರಲ್ಲ. ಜಗ್ಗಿಪ್ಪ ಇಲ್ಲಿ ಬಂದು ಫೋಟೋ ಹೊಡಿಬ ಅವಳು ನಿಂತ್ಕೊಂಡಿರೋ ಸ್ಟೈಲ್ಗೆ. ಅಯ್ಯೋ ನೋಡಲ್ಲಿ ಪೋಸ್ ನೋಡ ಅವಳದು. ಸೇಮ್ ಸೇಮ್ ಅಪ್ಪ ಸೇಮ್ ಸೇಮ್. ಈ ತರ ಸೈಡ್ ನಿಲ್ತು. ಉದ್ದು ದೋಡಿ ನಂಗೆ ಅದು ಬೇಕು. ನೆಕ್ಸ್ಟ್ ಡೇ ಮತ್ತೊಂದು ಮ್ಯಾರೇಜಿಗೆ ಚಿನ್ನಮ್ಮ ರೆಡಿಯಾಗಿ ಹೋಗ್ತಾಯಿದ್ದು. ಸೊ ಅದನ್ನು ಸ್ವಲ್ಪ ಬೈಟ್ ತಗೊಂಡೆ. ಆ್ಯಂಡ್ ನಾವು ಹೋಗ್ತಾ ಇರಲಿಲ್ಲ, ಅವ್ರ ಅಜ್ಜಿ ಜೊತೆ ಹೋಗ್ತಾ ಇದ್ದಾಳೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತಿದ್ದೀನಿ. ಇದೇ ಥರ ನಾನು ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಇದಕ್ಕೆ ಯಾವುದೇ ಅಮೌಂಟ್ ಏನು ಕಟ್ ಆಗಲ್ಲ. ಇಟ್ಸ್ ಅ ಫ್ರೀ ಗೈಸ್. ಆ್ಯಂಡ್ ಥ್ಯಾಂಕ್ ಯು.